ನೀವೇ ಉತ್ತರ ಕೊಡಿ. ಪ್ರಶ್ನೆ ಕೇಳ್ತಿದ್ದಾರೆ, ನಿಮ್ಮ ಅಪೋನೆಂಟ್ ಪ್ರಶ್ನೆ ಕೇಳ್ತಿದ್ದಾರೆ, ಕೇಳಿಸ್ಕೊಂಡ್ಬಿಡಿ. ನೀವು ಒಪ್ಕೊಳ್ತೀರಾ? ಇಲ್ಲಿ ಏನು ಉಪಮುಖ್ಯಮಂತ್ರಿಗಳ ಪರ್ವ ಏನವರು ಈಗ ಮಾನ್ಯ MB ಪಾಟೀಲ್ರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅವರೆಲ್ಲರೂ ಸಿದ್ದರಾಮಣ್ಣ ಅವ್ರ ಬಣದವರು ಅಂತ ನೀವು ಒಪ್ಕೊಳ್ಬೇಕು. ಯಾಕೆಂದ್ರೆ ಯಾವಾಗ ಮುಖ್ಯಮಂತ್ರಿ ಚರ್ಚೆ ಬರುತ್ತೆ, ಮಾನ್ಯ ಸಿದ್ದರಾಮಣ್ಣ ಅವರ ಬಣದಲ್ಲಿರೋರು ಮಾತ್ರ ಒಬ್ಬೊಬ್ಬರೇ ಅಧಿವೇಶನ ಒಂದು ಸಭೆಯಲ್ಲಿ ಅವರ ಒಂದು ಆಸೆನ ಹೊರ ಹಾಕ್ತಾರೆ. ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಒಂದು ಬಣ ಹೇಳ್ತಿದ್ರೆ, ಇನ್ನೊಂದು ಕಡೆಯವರು ಯಂಗ್ MLA ಇರ್ಬೋದು, ಕೆಲವು ಹಳೆ ಮೈಸೂರು ಭಾಗದ ಕೆಲವು ಶಾಸಕರು ಇಲ್ಲ, ನಮ್ಮ ಒಂದು ಉಪಮುಖ್ಯಮಂತ್ರಿ ಆಗಿದ್ದಂತ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗೆ ಅರ್ಹರಿದ್ದಾರೆ ಅಂತ ನೀವು ನಿಮ್ಮ ಮಾತಲ್ಲ ಒಪ್ಕೊಂತೀರಾ? ನೋಡಿ, ನಾನು ಅದನ್ನೇ ನೋಡಿ, ನಾನು ಇದನ್ನೇ ನಾನು ಕೇಳ್ತಿರೋದು. ಏನಕ್ಕೆ ಅಂದ್ರೆ ಬಂದ 6 ತಿಂಗಳಲ್ಲೇ ನೀವು ಸುಮ್ನೆ ಸಿದ್ದರಾಮಣ್ಣ ರಾಜ್ಯ ಸುತ್ಕೊಂಡು ಸುಮ್ನೆ ಅಲ್ಲಿ ಇಲ್ಲಿ ಫಂಕ್ಷನ್ಗಳು ಅಟೆಂಡ್ ಮಾಡ್ಕೊಂತಿದ್ರೆ ಅಭಿವೃದ್ಧಿ ಯೋಜನೆ ಯಾವಾಗ ಮಾಡ್ತೀರಾ ಸ್ವಾಮಿ? ನೀವು JDS ನ ಹೇಳಿದ್ರಿ 2 ಸಲ ಇಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೀವು ಹೇಳಿ 2 ಸಲ ಬಂದ್ರಿ ಏನು? ಹೌದು, ಬಿಜೆಪಿ ಜೊತೆ ಒಂದ್ ಬಾರಿ ಸರ್ಕಾರ ನಡೆಸಿದ್ವಿ, ಅವತ್ತು ಬಿಜೆಪಿ ಅವ್ರ ಜೊತೆ ಸೇರಿ ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ, ಕಾಂಗ್ರೆಸ್ ಅವ್ರ ಜೊತೆ ಮಾಡಿದ್ವಿ. ಸಿದ್ದರಾಮಣ್ಣ ಒಪ್ಲಿಲ್ಲ, ಮಾಡಬೇಡಿ ದುಡ್ಡಿಲ್ಲ ಅಂತ, ಆದ್ರೂ ಕುಮಾರಣ್ಣ ಅವ್ರು ರೈತರ ಸಾಲ ಮನ್ನಾ ಮಾಡಿದ್ರು. ನೀವ್ ಯಾವ್ದಾದ್ರು ಒಂದು ಯೋಜನೆ ಬೇಡ ನೋಡಿ, 40 ಕಾಂಗ್ರೆಸ್ ಸರ್ಕಾರ ಜೊತೆ ಸೇರ್ಕೊಂಡು 40,000 ಕೋಟಿ ಸಾಲವನ್ನ ಮನ್ನಾ ಮಾಡಕ್ಕಾಗ್ತದೆ. ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಮಾಡಕ್ಕಾಗಲ್ಲ, ಎಬಿಲಿಟಿ ಅಂತ. ಇದನ್ನ ಎಬಿಲಿಟಿ ಕನ್ಸಿಡರ್ ಮಾಡಿದ್ರೆ ಅದನ್ನ ಎಬಿಲಿಟಿ ಯಾಕೆ ಮಾಡಿಲ್ಲ ನೀವು? ನಿಮ್ಮ ಮುಖ್ಯಮಂತ್ರಿಗಳಿಗೆ ಎಬಿಲಿಟಿ ಇಲ್ಲ, ಬಿಡಿ. ಓಕೆ, ಇನ್ನು ಅಭಿವೃದ್ಧಿ ವಿಚಾರ ಮಾತಾಡೋದಾದ್ರೆ, ಅಭಿವೃದ್ಧಿ ವಿಚಾರ ನೋಡಿ, ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರು ಬಿಟ್ಟು ಹೋಗಿರೋದ್ರಿಂದ ಒಂದು ಜಟ್ಕಾ ಬಂಡಿನ ನಮ್ಗೆ ಬಿಟ್ಟು ಹೋಗಿದ್ದಾರೆ. ಆ ಜಟ್ಕಾ ಬಂಡಿನ ರಿಪೇರಿ ಮಾಡೋದಲ್ಲಿ ಇನ್ನೂ ರೆಡಿ ಇದೀವಿ. 3.5 ಲಕ್ಷ ಕೋಟಿ ಸಾಲ ಮಾಡಿ ಬಿಟ್ಟು ಹೋಗಿದ್ದಾರೆ ನಮ್ಮ ತಲೆಗೆ. ಅದನ್ನ ತೀರಿಸುವಂತ ಸರಿಸುಮಾರು 35,000ದಿಂದ 40,000 ರಾಜ್ಯದ ಸಾಲವನ್ನ ಅವರು ಮಾಡಿರ್ತಕ್ಕಂಥ ಸಾಲವನ್ನ ತೀರಿಸುವ ಇದೆ. ಇದೇ ಹೇಳಿಲ್ಲ ಆರಂಭದಿಂದ. ಇವತ್ತು ಭಾರತ ದೇಶದ ಆರ್ಥಿಕತೆ ಇಷ್ಟು ದಾಪುಗಾಲಲ್ಲಿ ವರ್ಲ್ಡ್ ಲೆವೆಲ್ ಅಲ್ಲಿ ಹೋಗ್ಬೇಕಾದ್ರೆ ಕರ್ನಾಟಕದ ಕಾಂಟ್ರಿಬ್ಯೂಷನ್, ಕರ್ನಾಟಕದ ಒಂದು ಯೋಗದಾನ ಇದೆ ಅದರಲ್ಲಿ ಅನ್ನೋದನ್ನ ಒಪ್ಕೋಬೇಕು. ಒಂದ್ ನಿಮಿಷ, ಇದು ಡೆವಲಪಿಂಗ್ ಸ್ಟೇಟ್. ಯಾರು ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ವಂತಕ್ಕೆ ಉಪಯೋಗಿಸ್ಕೊಂಡಿಲ್ಲ, ಅಸೆಟ್ ಕ್ರಿಯೇಟ್ ಮಾಡಿದೀವಿ. ಇದು ಲಾ ಕಾನೂನು ಆಗತ್ತೆ. 40% ಅಲ್ಲ, ಇವತ್ತು 100% ನಿಮ್ದು. ಮತ್ತೆ ಅದು ಬೇರೆ ಡಿಬೇಟ್ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. 40% ಉತ್ತರ ಈಗಾಗಲೇ ಕೊಟ್ಟಾಗಿದೆ. 1% ನೀವು ಅಭಿವೃದ್ಧಿಗೆ ದುಡ್ಡು ಕೊಡದಲ್ಲ ಇರೋದ್ರಲ್ಲಿ ನಿಮ್ 40% ಸುಳ್ಳು. ನೀವ್ ಹೇಳ್ಬಾರ್ದಿತ್ತು, ಗಾಂಧಿ ತಾತನ ಹೆಸರು ಹೇಳೋಂತವ್ರು ಸತ್ಯ ಅಸತ್ಯವನ್ನ ನುಡಿಬಾರ್ದಿತ್ತು, ನುಡಿದಿರಿ. ಬಟ್ ಅದಲ್ಲ, ಇವತ್ತು ನಿಮ್ಮ ಎದುರುಗಡೆ ಚಾಲೆಂಜಸ್ ಇದೆ. ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ಅತೃಪ್ತ ಶಾಸಕರನ್ನ ನಿಭಾಯಿಸಕ್ ಆಗ್ತಾ ಇಲ್ಲ, ಒಂದು ದಂಗಲ್ ಇದೆ, ಅದು ಹೊರಗಡೆ ಬಂದಿಲ್ಲ ಅಷ್ಟೇ. ಬಸವರಾಜ್ ಸರ್ ನೋಡಿ, ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಮಾತನಾಡ್ತಿದ್ರು. ಬಿಜೆಪಿ ಅವರು ಸಾಲ ಮಾಡಿದ್ರು, ಮಗದೊಂದು ಜನ ಕೂಡ ಬಯಸ್ತಿದ್ದ ಅದೇ ಬೆಲೆ ಏರಿಕೆ, 40% ಕಮಿಷನ್ ಅನ್ನೋ ಅವರದೇ ಆರೋಪ. ಇದೆಲ್ಲವನ್ನ ಕೂಡ ಸರಿ ಮಾಡಿ ಅಭಿವೃದ್ಧಿ ಕಡೆಗೆ ಸುಭದ್ರ ಸರ್ಕಾರ ಹೋಗುತ್ತೆ ಅಂತ ಹೇಳಿ, ಅದನ್ನ ಬಿಟ್ಟು ಬೇರೆ ಎಲ್ಲಾನು ಆಗ್ತಿದ್ಯಾ ಅಂತ ಹೇಳಿ. ಸಮಸ್ಯೆ ಏನಾಗ್ತಿದೆ ಅಂದ್ರೆ, ಇಲ್ಲಿ ನಾನು ಆವಾಗಲೇ ಹೇಳಿದಂಗೆ ಯಾವುದೇ ರಾಜಕೀಯ ಪಕ್ಷ ಬರಲಿ, ಅಧಿಕಾರಕ್ಕೆ ಬರಲಿ, ಅಧಿಕಾರದಲ್ಲಿ ಇರಲೇ ಇರಲಿ, ವಿರೋಧ ಪಕ್ಷಲೇ ಇರಲಿ, ರಾಜಕೀಯ ಪಕ್ಷ ಅಂದಮೇಲೆ ಅಲ್ಲಿ 4-6 ಬಣಗಳಿರ್ತವೆ, ಅಲ್ಲಿ ಅನೇಕ ಆಸ್ಪಿರೇಷನ್ ಆಕಾಂಕ್ಷೆಗಳಿರ್ತವೆ, ಆ ತಾಕಲಾಟ ಇದ್ದೇ ಇರ್ತದೆ. ಆದ್ರೆ ನಾವು ಮಾತಾಡೋದು ಯಾವಾಗ ಇಲ್ಲಿ ಅಭಿವೃದ್ಧಿ ಮತ್ತು ಜನತೆಗೆ ತೊಂದರೆ ಆದಾಗ ಅಷ್ಟೇ. ಈಗ ರಘು ದೊಡ್ಡೇರು ನನಗೆ ಹೇಳಬೇಕು, ಇದೆಲ್ಲವನ್ನು ಕ್ಷಮಿಸ್ಬಿಡೋಣ, ನಿಮ್ಮ ಯಾರು ಅವ್ರೇನು ನಾನು ಮಿನಿಸ್ಟ್ರು ನಾನು DC ಎಲ್ಲ ಬಿಡೋಣ. ಅಧಿಕಾರಕ್ಕೆ ಬಂದು 6 ತಿಂಗಳಲ್ಲಿ ಅಭಿವೃದ್ಧಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಮಾಡಿದಿರಿ ನೀವು? ಯಾವ ಒಂದು ಹೊಸ ಯೋಜನೆಯನ್ನ, ಯಾವ ಒಂದು ದೊಡ್ಡ ಯೋಜನೆಯನ್ನ ಕೈಗೊಂಡಿದ್ದೀರಿ? ಮೊದಲನೇ ಪ್ರಶ್ನೆ. ಎರಡನೇದು, ರಾಜಕೀಯವಾಗಿ ತೇಜಸ್ವಿನಿ ಮೇಡಮ್ ಹೇಳಿದಾಗ ಅದು ಮುಂದುವರಿಸಿ ಹೇಳ್ತೇನೆ ನಿಮಗೆ. ಈಗ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಬೇಕು, ನೋ ಪ್ರಾಬ್ಲಮ್. ಆದರೆ ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕವೇ ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಆವಾಗ ಕೂಗು ಕೇಳಿ ಬರ್ತದೆ. ಹೈದರಾಬಾದ್ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಕೂಗು ಕೇಳಿ ಬರ್ತದೆ. ಆ ಪ್ರದೇಶದ ಒಬ್ಬ ನಾಯಕ ಇದ್ದಾನೆ ಅಲ್ಲಿ ಜಾರಕಿಹೊಳಿ, ಇನ್ನೊಂದು ಕಡೆ MB ಪಾಟೀಲ್ ಇದ್ದಾರೆ. ಇವರನ್ನು ಉಪಮುಖ್ಯಮಂತ್ರಿ ಮಾಡಿದರೆ ನಿಮ್ಮ ಪಕ್ಷಕ್ಕೆ ಏನು ಹಾನಿ ಆಗುತ್ತೆ? ಮೂರನೇದು, ಈಗ ಕಾರ್ಯಕರ್ತರಿಗೆ ನೀವು ಒಂದು ನಿಗಮ ಮಂಡಳಿಗೆ ಒಂದು ಸ್ಥಾನಮಾನ ಕೊಟ್ಟರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಾಗಿ ನೀವು
ದುಡಿಬೋದಾ ಇಲ್ವಾ? ಈಗಲೇ ಕಾರ್ಯಕರ್ತರಿಗೆ ಒಂದು ನಿರಾಸೆ ಮೂಡಿಬಿಟ್ರೆ, ಜನರಿಗೆ ಅಭಿವೃದ್ಧಿ ಮಾಡ್ತಾನೆ ಇಲ್ಲ ಇರುವಂತ ಆ ಭಾವನೆ ಬಂದುಬಿಟ್ರೆ, ನಿಮಗೆ ಏನು ಪ್ರಾಸ್ಪೆಕ್ಟ್ ಇದೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ? ಅದ್ರ ಜೊತೆಗೆ ಅಭಿವೃದ್ಧಿ ಅನ್ನೋದು ಏನಾಗಿದೆ ಇವತ್ತು? ಮೂರು ಪ್ರಶ್ನೆ ಇರೋದು 30 ಸೆಕೆಂಡ್ ಕ್ವಿಕ್ ಆಗಿ. ಎಲ್ಲವೂ ಸರಿ ಇದ್ದಿದ್ರೆ ಈ ಚರ್ಚೆನೇ ಆಗ್ತಿರ್ಲಿಲ್ಲ. ಸರಿ ಆಗುತ್ತಾ? ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು. ಅಭಿವೃದ್ಧಿ ಕೆಲಸಗಳು ನಾವು ಬಜೆಟ್ ಅಲ್ಲಿ ಏನ್ ಕೊಟ್ಟಿದೀವಿ ಆಲ್ರೆಡಿ ಕೆಲಸಗಳು ಟೆಂಡರಿಂಗ್ ಪ್ರೋಸೆಸ್ ಮತ್ತೆ DPR ಗಳ ಪ್ರಿಪೇರ್ ನಲ್ಲಿ ನಡೀತಾ ಇದೆ. ಇನ್ಕ್ಲೂಡಿಂಗ್ ಶಾಲಾ ಕೊಠಡಿಗಳನ್ನ ಕಟ್ಟೋದ್ರ ಜೊತೆಗೆ ಶಾಲಾ ಸಮವಸ್ತ್ರವನ್ನು ಕೊಡದೇ ಇರುವಂತ ಒಂದು ಸರ್ಕಾರ ಕೂಡ ಇತ್ತು. ನಾವು ಅದನ್ನೆಲ್ಲ ಮಾಡಿದ್ದೇವೆ. ಹಾಗಾಗಿ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಇನ್ನು ರಾಜಕೀಯ, ಇವತ್ತು ರಾಜಕೀಯ ಚರ್ಚೆ ಆಗಿರೋದ್ರಿಂದ ರಾಜಕೀಯ ವಿಚಾರವನ್ನೇ ಮಾತಾಡ್ತೇನೆ. ಮೊನ್ನೆ DK ಶಿವಕುಮಾರ್ ಅವರ ಎಬಿಲಿಟಿಯಿಂದ ತಾವು ಕೂಡ ಒಪ್ಕೊಳ್ತೀರಿ, ಇಡೀ ರಾಜ್ಯ ಜನತೆ ಒಪ್ಕೊಳ್ತಾರೆ. ಅವರು ಒಬ್ರು ಮುಖ್ಯಮಂತ್ರಿ ಎಬಿಲಿಟಿ ಇರ್ತಕ್ಕಂಥವ್ರು MB ಪಾಟೀಲ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು. ಇಷ್ಟು ಜನ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಷ್ಟು ಜನ ಮುಖ್ಯಮಂತ್ರಿಗಳು ಇರ್ತಾರೆ. ಅದೇ JDS ಅವ್ರು ಇರೋರೇ ಒಬ್ರು, ಅವ್ರ ಮುಖ್ಯಮಂತ್ರಿಗಳಿಗೆ ಇರೋರೇ ಒಬ್ರು. ಮಧ್ಯದಲ್ಲಿ ಮಾತಾಡಿದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಅವ್ರದ್ದು ಪಾತ್ರ ಇದೆ. ಸಿದ್ದರಾಮಯ್ಯನವರ ಜೊತೆನಲ್ಲಿ ಎಲ್ಲಾ ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರ ತಾಕತ್ತನ್ನ ನೋಡಿ, ಎಸ್ ಇವ್ರು ಎರಡನ್ನೂ ಮಾಡಕ್ ನಿಭಾಯಿಸುವಂತ ತಾಕತ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕೊಡ್ತೀರಾ ತೇಜಸ್ವಿನಿ ಮ್ಯಾಮ್? ಅಶ್ವಿನ್ ಅವರೇ, ಕ್ವಿಕ್ ಆಗಿ ಎಸ್ ಆರ್ ನೋ ಅಲ್ಲಿ ಸಂಕ್ರಾಂತಿ ಆಗುತ್ತೆ ಅನ್ನೋ ಸೂಚನೆ ಇದೆಯಾ ಇಲ್ವಾ? ಎಸ್ ಆರ್ ನೋ ಅಷ್ಟೇನೆ, ಸಮಯ ಬಹಳ ಕಮ್ಮಿ. ಈಗ ತುಂಬಾ ಕಾಂಟ್ರಡಿಕ್ಷನ್ಸ್ ಇದೆ. ಯಾರು ಪಕ್ಷದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅವರು ಮುಖ್ಯಮಂತ್ರಿ ಸೀಟಿನ ಆಕಾಂಕ್ಷಿ ಇದ್ದಾರೆ, ಮತ್ತೆ ಅವರೇ ಉಪಮುಖ್ಯಮಂತ್ರಿ ಇದ್ದಾರೆ, ಅವರೇ ಪಕ್ಷದ ಅಧ್ಯಕ್ಷರಿದ್ದಾರೆ, ಮತ್ತೆ ಕಾರ್ಯಕರ್ತರಿಗೆ ಅವರೇ ಇವಾಗ ವಾರ್ನ್ ಮಾಡಿದ್ದಾರೆ MLA-ಗಳಿಗೆ. ತುಂಬಾ ಕಾಂಟ್ರಡಿಕ್ಷನ್ಸ್ ಇದೆ. ಹೀಗಾಗಿ ಅದು ಎಷ್ಟು ನಿಯಂತ್ರಣದಲ್ಲಿದೆ ಅಂತ ಏನು ಅನ್ನಿಸ್ತಾ ಇಲ್ಲ. ಯಾವ್ದು ನಿಯಂತ್ರಣದಲ್ಲಿದೆ ಅಂತ ಅನ್ನಿಸ್ತಾ ಇಲ್ಲ. ಅತೃಪ್ತಿ ತುಂಬಾ ಇದೆ. ಅದನ್ನ ಅದು ಯಾವಾಗ ಸ್ಫೋಟಗೊಳ್ಳುತ್ತೆ ಹೇಳಕ್ಕಾಗಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಯಾಕೆ ಕೇವಲ 4 ಜಿಲ್ಲೆಗೆ ಮಾತ್ರ ಮಂತ್ರಿಗಳನ್ನ ಮಾಡಿದ್ರು? ನಾನು 1994 ಹಿಸ್ಟ್ರಿ ತಗೊಳ್ಳಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಏನೇನ್ ಕೆಲಸ ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಿದೆ. ಈ ಸರ್ಕಾರ ಭವಿಷ್ಯದ ಬಗ್ಗೆ ಮಾತನಾಡ್ತಾರೆ, ಭವಿಷ್ಯ ಡೇಟ್ ಅನೌನ್ಸ್ ಮಾಡ್ತಾರೆ ಕುಮಾರಸ್ವಾಮಿ ಅವರು. ನೀವೇನೆ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ. ಏನಕ್ಕೆ ಅಂತಂದ್ರೆ ಅವರಲ್ಲಿ ಯಾರ ಅಧ್ಯಕ್ಷರು ಅಂತಾನೆ ಇನ್ನೂ ಗೊತ್ತಿಲ್ಲ. ಒಬ್ರು ಅಧ್ಯಕ್ಷರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಹೆಸರು ಹೇಳಿದ್ರೆ ಇನ್ನೊಬ್ರು ಒಂದು ದಲಿತ ನಾಯಕ ಆಗ್ಲಿ ಅನ್ನೋ ಒಂದು ಒಳ್ಳೆತನೂ ಅವರಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ಲ. ಅವರ ಅಧ್ಯಕ್ಷರು, ಅವರ ಏನು ಸುಪ್ರೀಂ ಲೀಡರ್ ಅಂತ ಕರೆಸ್ಕೊಳ್ಳುವಂತವ್ರನ್ನ ಕೇರಳದಿಂದ ಹೊರ ಹಾಕುವಂತ ಪರಿಸ್ಥಿತಿ ಅವರೇ ಒಂದು ನಿರ್ಮಿಸ್ಕೊಂಡಿದ್ದಾರೆ. ಅವ್ರಿಗೆ ಖಂಡಿತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಂದ ಸಂಕ್ರಾಂತಿ ಉಳಿದಿರೋದೆಷ್ಟು 13-14 ದಿನ. ಜನರ ನಿರೀಕ್ಷೆ ಇದ್ದಿದ್ದಷ್ಟೇ ಸುಭದ್ರ ಸರ್ಕಾರ, ಅಭಿವೃದ್ಧಿ ಕೂಡ ಸುಭದ್ರವಾಗಿ ಆಗ್ಲಿ ಅಂತ ಹೇಳಿ, ಹಾಗೆ ಆಗ್ಲಿ ಅನ್ನೋ ನಿರೀಕ್ಷೆ ನಮ್ದು ಕೂಡ. ರಾಜಕೀಯ ರಘು ದೊಡ್ಡೇರಿ ಅವರೇ ಹೇಳ್ತಾ ಇದ್ದ ಹಾಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಅಭಿವೃದ್ಧಿ ಕಣ್ಮರೆ ಆಗಬಾರ್ದು ಅನ್ನೋದು ನಮ್ಮ ನಿರೀಕ್ಷೆ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.